ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕರಿಗೂ ಕೂಡ ಕಡ್ಡಾಯವಾಗಿ ರಾತ್ರಿ ಶಾಲೆಗಳನ್ನ ಮಾಡಿ ಕೊಡ್ತಾ ಇದ್ದೀವಿ. ಹಾಗೆಯೇ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಬಡತೆ ಮುಖ್ಯ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬಿ ನಾರಾಯಣ ಸ್ವಾಮಿ ಸರ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದೆ. ಅಧ್ಯಕ್ಷರಾಗಿರ್ತಕ್ಕಂಥ ಓಬಿರೆಡ್ಡಿ ಸರ್ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದೆ. ಜಗನ್ನಾಥ್ ಸರ್ ಅವ್ರಿಗೂ ಸಹ ಸ್ವಾಗತವನ್ನ ಸ್ಮೋಕರ್ ಸಂಘದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಭಾಗದ ಶಿಕ್ಷಕರ ಸ್ವಾಗತವನ್ನ ಆಮೇಲೆ ಕೆವಿ ಚಲಪ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಜಿ ಮೋಹನ್ ರೆಡ್ಡಿ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವೆಂಕಟಪ್ಪ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಅನ್ವರ್ ಸಾಬ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಬೆಳಗಾವಿನಲ್ಲಿ ವೆಂಕಟಪ್ಪ ಸರ್ ಮತ್ತೆ ಕರ್ನಾಟಕ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದ ಯಮಗಿರಿ ಗೌರವ್ ಮತ್ತೆ ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ನಾನ್ಸನ್ ಸರ್ ಅವರು, ಎಲ್ಲರಿಗೂ ಸಹ ಉದ್ಘಾಟನೆ ಎಲ್ಲರೂ ಸಾವಧಾನವಾಗಿ ಎದ್ದು ನಿಂತು ಉದ್ಘಾಟನೆಯನ್ನು ನೆರವೇರಿಸಿದ ಎಲ್ಲ ಗುರುಗಳಿಗೆ, ಗುರು ಮಾತೆಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಉದ್ಘಾಟನೆಯನ್ನ ಈ ದಿನ ಎಲ್ಲ ಅಂದರೆ ತಿಮ್ಮರಾವತನಹಳ್ಳಿ ಹಾಗೂ ಮಲ್ಲನಾಯಕನಹಳ್ಳಿ ಕ್ಲಸ್ಟರ್ನ ಎಲ್ಲ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನವಿರ್ತಕ್ಕಂತಹ ಎಲ್ಲರ ನೆಚ್ಚಿನ ಶ್ರೀಯುತ ಸನ್ಮಾನ್ಯ ಶ್ರೀ ಸಮೃದ್ಧ ಮಂಜುನಾಥ್ ಸರ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಎಲ್ಲ ಗುರು ಮಾತೆಯರೇ, ವಿದ್ಯಾರ್ಥಿನಿಯರೇ, ಪತ್ರಕರ್ತರೇ, ಎಲ್ಲ ನಾಗರಿಕ ಬಂಧುಗಳೇ, ಪ್ರತಿಯೊಂದು ಸಮಾಜದಲ್ಲಿ ಕೂಡ ಆ ಸಮಾಜ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತಂದರೆ ತಂದೆ, ತಾಯಿ, ಗುರು, ಹಿರಿಯರು ಎಂಬತಕ್ಕಂಥ ಒಂದು ಗೌರವ ಇರಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನಮ್ಗೆಲ್ಲರಿಗೂ ಕೂಡ ಒಬ್ಬರು ಗುರು ಇದ್ದೇ ಇರ್ತಾರೆ. ಅವರೇ ನಮ್ಮ ನಿಜವಾದ ರೋಲ್ ಮಾದರಿ. ಗುರುವನ್ನು ನೋಡಿ ನಾವು ಬಹಳಷ್ಟು ಕಲಿತೇವೆ. ನನ್ನ ಜೀವನದ ಒಂದು ಹೇಳಬೇಕು ಅಂತಂದರೆ, ನನಗೆ ಬಹಳಷ್ಟು ಅವಕಾಶಗಳಿದ್ರೂ ಕೂಡ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನನ್ನ ಗುರುಗಳೇ ಕಾರಣ. 9ನೇ ತರಗತಿವರೆಗೂ ಪ್ರೈಮರಿ ಸ್ಕೂಲಲ್ಲಿ ಅಷ್ಟೊಂದು ಜ್ಞಾನ ಇರೋದಿಲ್ಲ ನಮಗೆ. ಹೈಸ್ಕೂಲ್ ಬಂದಮೇಲೆ ಒಂದು ಅಷ್ಟು ಮೆಚುರಿಟಿ ಅನ್ನೋದು ಇರುತ್ತೆ. ಅಂಥ ಸಂದರ್ಭದಲ್ಲಿ ನನ್ನ ಗುರುಗಳಾದಂತಹ ಶ್ರೀಯುತ ಯು ವಿ ನಾರಾಯಣಾಚಾರ್ ಹಾಗೂ ಪಿ ವಿ ಶಿವರಾಮ್ ರೆಡ್ಡಿ ಸರ್, ಇವರ ಒಂದು ಪ್ರೇರಣೆಯಿಂದ ನಾನು ಶಿಕ್ಷಕನಾದೆ. ಇಲ್ಲಾಂದ್ರೆ ಬೇರೆ ಯಾವುದೋ ಇನ್ನೊಂದು ಫೀಲ್ಡಲ್ಲಿ ಇರ್ತಿದ್ವೇನೋ. ಆ ಗುರುಗಳ ಒಂದು ಪ್ರೇರಣೆ ಹೇಗಿತ್ತು ಅಂತಂದರೆ, ಪ್ರತಿನಿತ್ಯ ಪಿ ವಿ ಶಿವರಾಮ್ ರೆಡ್ಡಿ ಸರ್ ಅವರು ಗುರುವಾಣಿ ಅಂತ ಮಾಡ್ತಾ ಇದ್ರು. ಪ್ರಾರ್ಥನೆ ಆದಮೇಲೆ ಒಂದು 2 ನಿಮಿಷ ವಿದ್ಯಾರ್ಥಿಗಳಿಗೆ ಒಂದು ನೀತಿ ಕಥೆಗಳನ್ನು ಹೇಳ್ತಾ ಇರೋರು, ಗುರುವಾಣಿ ಅಂತ. ಅದನ್ನು ನಾನು ಇವತ್ತು ಸ್ಮರಿಸ್ಕೊಳ್ತೇನೆ. ಅವರು ಆಗಾಗ ಒಂದೊಂದು ಸರ್ತಿ ಹೇಳೋರು, ಗುರು ಅಂದರೆ ಏನು, ಗುರುವಿನ ಗುಣಗಳು ಅಂದರೆ ಹೇಗಿರುತ್ತೆ ಅಂತ. ಅವರು ಹೇಳ್ತಾ ಇದ್ದಂತಹ ಮಾತುಗಳು, ಒಬ್ಬ ಗುರುವಿನ ಗುಣಗಳನ್ನು ನಾವು ವರ್ಣಿಸೋಕ್ಕೆ ಸಾಧ್ಯವಿಲ್ಲ. ಅದು ಹೇಗಿರುತ್ತೆ ಅಂತಂದರೆ, ಇಡೀ ಭೂಮಂಡಲವನ್ನು ಒಂದು ಕಾಗದ ಎಂದು ನಾವು ಭಾವಿಸಿ, ಸಪ್ತ ಸಮುದ್ರಗಳಲ್ಲಿರ್ತಕ್ಕಂಥ ನೀರನ್ನು ಒಂದು ಬರೆಯತಕ್ಕಂಥ ಇಂಕ್ ಅಂತ ತಿಳ್ಕೊಂಡು, ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಮರಗಿಡಗಳನ್ನು ಲೇಖನಿ ಅಂತ ತಿಳ್ಕೊಂಡು, ಗುರುವಿನ ಗುಣಗಳನ್ನು ಬರಿತಾ ಹೋದರೆ ಕಾಗದ ಖಾಲಿ ಆಗುತ್ತೆ, ನೀರು ಆ ಲೇಖನಿ ಏನಾದ ಇಂಕು ಖಾಲಿ ಆಗಿಬಿಡುತ್ತೆ. ಈ ಪೇಪರ್ ಮೇಲೆ ಬರಿತಾ ಇರ್ತಕ್ಕಂಥ ಈ
ಮರಗಿಡಗಳು, ಈ ಪೆನ್ನು ಇರ್ತಕ್ಕಂಥ ಲೇಖನಿ ಖಾಲಿ ಆಗುತ್ತೆ, ಆದರೆ ಗುರುವಿನ ಗುಣಗಳು ಮಾತ್ರ ಖಾಲಿ ಆಗೋದಿಲ್ಲ. ಅಷ್ಟೊಂದು ಗುಣ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ಷಣದಲ್ಲಿ, ಈ ಒಂದು ದಿನದಲ್ಲಿ ನಾವು ಗುರುಗಳನ್ನು ಸ್ಮರಿಸ್ತೀವಿ. ತುಂಬ ಧನ್ಯಭಾವ. ಸೊ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂತಹ ಶ್ರೀಯುತ ಜಯರಾಮ್ ರೆಡ್ಡಿ ಸರ್ ಮತ್ತು ಅವರ ಜೊತೆಗೆ ಇನ್ನೂ ಬಹಳಷ್ಟು ಜನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಗೊತ್ತಾಯಿತು. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಯಾವ ಒಂದು ಸಮಾಜದಲ್ಲಿ ನಾವು ಗುರುಗಳನ್ನು ಮತ್ತು ಯಾವ ಒಂದು ಊರಿನಲ್ಲಿ ಒಂದು ಶಾಲೆಯನ್ನು ಗೌರವಿಸ್ತೀವೋ, ಎಷ್ಟೇ ದೇವಾಲಯಗಳನ್ನು ಕಟ್ಟಿ, ಎಷ್ಟೇ ಚರ್ಚ್ಗಳನ್ನು ಕಟ್ಟಿ, ಎಷ್ಟೇ ಮಾಸ್ಕ್ಗಳನ್ನು ಕಟ್ಟಿ, ಆದರೆ ಯಾವ ಊರಿನಲ್ಲಿ, ಯಾವ ಬಡಾವಣೆಯಲ್ಲಿ ನಾವು ಶಾಲೆಗಳನ್ನು ಕಟ್ತೀವೋ ಅಂತಹ ಒಂದು ಸಮಾಜ ಮಾತ್ರ ಉನ್ನತ ಸ್ಥಿತಿಗೆ ಏರುತ್ತೆ ಅಂತ ಹೇಳ್ತಾ, ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇವತ್ತಿನ ಇನ್ನೊಂದು ವಿಶೇಷತೆ ಇದೆ, ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಈ ದಿನದಲ್ಲಿ ಒಂದಿಬ್ಬರು ಮಹಿಳೆಯರನ್ನು ನಾವು ಸ್ಮರಿಸ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಪುರುಷರು ಮತ್ತು ಮಹಿಳೆಯರು ಹೋರಾಟವನ್ನು ಮಾಡಿದ್ದಾರೆ. ಬಹಳಷ್ಟು ಜನ ನಮಗೆ ಗೊತ್ತು, ಹಲವಾರು ಜನ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಬಂಗಾಳದಲ್ಲಿ ಒಬ್ಬ ಮಹಿಳೆ ಸುನೀತಾ ಚೌಧರಿ ಅಂತ, ಕೇವಲ 14 ವರ್ಷದ ಒಬ್ಬ ಹುಡುಗಿ, 9ನೇ ಕ್ಲಾಸ್ ಅಷ್ಟೇ. ಬಂಗಾಳದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿ. ಭಾರತೀಯರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಾ ಇರ್ತಾನೆ, ತೀರ್ಪುಗಳನ್ನು ಬಹಳಷ್ಟು ಭಾರತೀಯರಿಗೆ ವಿರುದ್ಧವಾಗಿ ಕೊಡ್ತಾ ಇರ್ತಾರೆ. 14 ವರ್ಷದ ಹುಡುಗಿ, 9ನೇ ಕ್ಲಾಸ್ನ ಒಬ್ಬ ವಿದ್ಯಾರ್ಥಿನಿ ಆ ಬ್ರಿಟಿಷ್ ಅಧಿಕಾರಿಯನ್ನು ಒಂದು ಪಿಸ್ತೂಲ್ನಿಂದ ಶೂಟ್ ಮಾಡಿ ಸಾಯಿಸ್ತಾಳೆ.